ಇನ್ನು ಇದಕ್ಕೆ ಸಂಬಂಧಪಟ್ಟಾಗೆ ಬಾಲಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಕುಮಾರಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ಅಂತ ಅವರು ಬಣ್ಣಿಸಿದ್ದಾರೆ. ಇಲ್ಲಾಗಿರುವಂತಹ ಅವಾಂತರ ಇದೆಯಲ್ಲ, ಅವಾಂತರ ಎಲ್ಲವೂ ಕೂಡ ಈ ಕೃಪಾ ಪೋಷಿತ ನಾಟಕ ಮಂಡಳಿಯದ್ದೇ ಅಂತಾರೆ ಬಾಲಕೃಷ್ಣ. ನಾವು ಬಲವಂತವಾಗಿ JMC ಮಾಡ್ತಿರ್ತಕ್ಕಂಥದ್ದಲ್ಲ. ಇದು ಯಾವ ರೈತರು ನಮಗೆ JMC ಮಾಡಿ ನಮಗೆ ಸೂಕ್ತವಾದಂಥ ಪರಿಹಾರ ಕೊಡಿ ಅಂತೇಳಿ ಲೆಟ್ರ್ಗಳನ್ನ ಕೊಟ್ಟಿದ್ದಾರೆ, ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು JMC ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಫೈನಲ್ ನೋಟಿಫಿಕೇಷನ್ ಆಗಿದೆ. ಅದು ಪುನಃ ಹಿಂದೆ ಬರ್ತಕ್ಕಂಥದ್ದು ಸಾಧ್ಯತೆ ತುಂಬಾ ಕಡಿಮೆ. ಫೈನಲ್ ನೋಟಿಫಿಕೇಷನ್ ಆದಮೇಲೆ ಅವರು ಬಾಳೆ ಬೆಳೆದವ್ರೆ, ನಾಳೆ ಬಾಳೆ ಇರೋದಿಲ್ಲ, ಒಂದು ಮಳೆ ಇಲ್ಲ, ಇನ್ನೊಂದಿಲ್ಲ, ತೊಂದರೆ ಆಯಿತು, ಬಾಳೆ ಇರೋದಿಲ್ಲ. JMC ಮಾಡಲಿಲ್ಲ ಅಂದರೆ ಅವ್ರಿಗೆ ಬಾಳೆ ಬೆಳೆ ದುಡ್ಡು ಸಿಗೋಲ್ಲ. ಸಿರಿಕಲ್ಚರ್ ಬೆಳೆದಿದ್ದಾರೆ, ಸಿರಿಕಲ್ಚರ್ಲು ಕೂಡ ಏನಾರು ಹೆಚ್ಚು ಕಡಿಮೆ ಆದರೆ ಅವ್ರಿಗೆ JMCಯಿಂದ ದುಡ್ಡು ಸಿಗೋಲ್ಲ. ಅದರಿಂದ ಅವ್ರು JMC ಮಾಡಿ ಅಂತ ಯಾವ ರೈತರು ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ಹೋಗಿ JMC ಮಾಡ್ತಿದ್ದೋ. ಆದರೆ ಇಲ್ಲಿ ಕುಮಾರಸ್ವಾಮಿ ಕೃಪಾ ಪೋಷಿತ ನಾಟಕ ಕೆಲವೊಂದಿಷ್ಟು ರೈತರ ಮೇಲೆ FIR ಆಗಿದೆ ಸರ್. ಆಗ್ತದೆ, ನ್ಯಾಚುರಲ್ ಅದು. ಪೊಲೀಸ್ ಇದು ಏನು ಸರ್ಕಾರಿ ಅಧಿಕಾರಿಗಳ ಮೇಲೆ ನೀವು ಕೈ ಮಾಡಿದ್ರು ಆಯ್ತದೆ, ನಾನು ಕೈ ಮಾಡಿದ್ರು ಆಯ್ತದೆ. ನಾನೊಬ್ಬ MLA ಆಗಿ ಸರ್ಕಾರಿ ಅಧಿಕಾರಿಗೆ ಬೈದಿದ್ದಕ್ಕೆ ನನ್ನ ಮೇಲೆ FIR ಮಾಡಿದ್ರು. MLA ಆಗಿ ನಾನು ಯಾರೋ ಒಬ್ಬ ಕಾರ್ಯಕರ್ತರಿಗೆ ನೋವಾಗೈತೆ ಅಂತ ಹೋಗಿ ಕೇಳಲ್ಲಿ ಗಲಾಟೆ ಮಾಡಿದ್ದಕ್ಕೆ ನನ್ನ ಮೇಲೆ FIR ಆಗಿ ನಾನು 8 ವರ್ಷ ತಿರುಗಿದ್ದೀನಿ ಕೋರ್ಟ್ಗೆ.